ಈ ವಕ್ಫ್ ಅನ್ನೋದೇ ಒಂದು ರೀತಿ ಮನಸ್ಥಿತಿ, ಇದೊಂದು ಮೈಂಡ್ ಸೆಟ್ ಇದ್ದ ಹಾಗೆ. ಒನ್ಸ್ ಅದು ವಕ್ಫ್ ಬೋರ್ಡ್ ಆಸ್ತಿ ಅಂತ ಡಿಕ್ಲೇರ್ ಆದ್ಮೇಲೆ ಅದು ವಕ್ಫ್ ಬೋರ್ಡ್ ಆಸ್ತಿನೇ ಆಗಿರುತ್ತೆ. ದೇಶಕ್ಕೆ ದೇಶನೇ ತಂದು ಅಂತ ಅದು ಹೇಗೆ ಕ್ಲೇಮ್ ಮಾಡ್ಕೊಳ್ಳುತ್ತೆ ಅಂತ. ಭೌಗೋಳಿಕ ಸಂಘರ್ಷದ ನಡುವೆ ಕೋಮು ಸಂಘರ್ಷದ ರೂಪವನ್ನು ಕೊಟ್ಟಿದ್ದಿರಲ್ಲ, ಇದು ನಿಜಕ್ಕೂ ಕೂಡ ರೆಡಿಕ್ಯುಲಸ್. ಈ ರೀತಿ ಕಳ್ಳ ಮಾರ್ಗದ ಮೂಲಕ ಇಸ್ರೇಲ್ ಮೇಲೆ ತನ್ನ ಹಕ್ಕನ್ನು ಸ್ಥಾಪಿಸುವುದಕ್ಕೆ ಮುಂದಾಗಿದ್ದಾರೆ ಹಮಾಸ್. ಭಾರತದಲ್ಲೂ ಕೂಡ ಇದೇ ರೀತಿ ವಕ್ಫ್ ಮೈಂಡ್ ಸೆಟ್ ಇದೆ. ಬೇರೆಲ್ಲಾ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿ ಈ ವಕ್ಫ್ಗೆ ಸುದೀರ್ಘವಾದ ಇತಿಹಾಸವೇ ಇದೆ. ಬಳಸಿರುವಂತಹ ಅಸ್ತ್ರ ದಟ್ ಈಸ್ ವಕ್ಫ್. ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ಇದು ವಕ್ಫ್ ಜಗತ್ತಾ? ನಾವೇನಾದ್ರೂ ವಕ್ಫ್ ಜಗತ್ನಲ್ಲಿ ವಾಸ ಮಾಡ್ತಿದ್ದೀವಾ? ಈ ರೀತಿ ಪ್ರಶ್ನೆ ಉದ್ಭವ ಆಗೋದಕ್ಕೆ ಒಂದು ಕಾರಣ ಇದೆ. ಕಳೆದ 1 ವರ್ಷದಿಂದ ಇಸ್ರೇಲ್ ಜೊತೆಗೆ ಕಾದಾಟಕ್ಕೆ ಇಳಿದಿರುವಂತಹ ರಕ್ತ ಪಿಪಾಸು ಸಂಘಟನೆ ಹಮಾಸ್ ಇಡೀ ಇಸ್ರೇಲ್ ದೇಶವನ್ನೇ ಇದು ವಕ್ಫ್ ಪ್ರಾಪರ್ಟಿ ಅಂತ ಹೇಳಿ ಅಸಂಬದ್ಧವಾದಂತಹ ಉದ್ದಟತನದ ಹೇಳಿಕೆಯನ್ನ ಕೊಟ್ಟಿದೆ. ಇಸ್ಲಾಂ ಧರ್ಮವನ್ನ ಇಡೀ ಜಗತ್ತಿನಾದ್ಯಂತ ಪಸರಿಸೋದಕ್ಕೆ ಮುಸ್ಲಿಂ ಮೂಲಭೂತವಾದಿಗಳು ಇನ್ನಿಲ್ಲದಂತಹ ತಂತ್ರ ಕುತಂತ್ರಗಳನ್ನು ಅನುಸರಿಸ್ತಾರೆ. ಅದು ಭಯೋತ್ಪಾದನೆ ಆಗಿರ್ಬೋದು, ಬ್ರೇನ್ ವಾಶ್ ಮೂಲಕ, ಮತಾಂತರ ಹಾಗೂ ಇಸ್ಲಾಮೋಫೋಬಿಯಾ ಕಾರ್ಡ್ ಅನ್ನ ಪ್ಲೇ ಮಾಡೋದ್ರ ಮೂಲಕ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಈ ಇಸ್ಲಾಂ ಮೂಲಭೂತವಾದಿಗಳು ತಮ್ಮ ಧರ್ಮವನ್ನ ಇಡೀ ಜಗತ್ತಿನಾದ್ಯಂತ ಹರಡೋದಕ್ಕೆ ಬಳಸಿರುವಂತಹ ಅಸ್ತ್ರ ದಟ್ ಈಸ್ ವಕ್ಫ್. ಅಷ್ಟಕ್ಕೂ ವಕ್ಫ್ ಅಂದ್ರೆ ಏನು? ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಿಮಗೆ. ವಕ್ಫ್ ಅಂತ ಅಂದ್ರೆ ಮುಸ್ಲಿಮರ ಧರ್ಮದ ಆಚರಣೆಗೆ ಅಂತ ಹೇಳಿ ಕೆಲವೊಂದು ಜಾಗಗಳನ್ನ ನೀಡಲಾಗುತ್ತೆ. ಈ ಜಾಗವನ್ನ ನೀಡಿದ ನಂತರ ದಿಸ್ ಸೈಟ್ ಬಿಲಾಂಗ್ಸ್ ಟು ದೆಮ್ ಓನ್ಲಿ. ಅವ್ರು ಯಾರಿಗೂ ಕೂಡ ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ. ಒನ್ಸ್ ಅದು ವಕ್ಫ್ ಬೋರ್ಡ್ ಆಸ್ತಿ ಅಂತ ಡಿಕ್ಲೇರ್ ಆದ್ಮೇಲೆ ಅದು ವಕ್ಫ್ ಬೋರ್ಡ್ ಆಸ್ತಿನೇ ಆಗಿರುತ್ತೆ. ಇನ್ನು ಕಮಿಂಗ್ ಬ್ಯಾಕ್ ಟು ಹಮಾಸ್ ಇವಾಗ ಕ್ಲೇಮ್ ಏನ್ ಮಾಡ್ಕೊಳ್ತಿದ್ಯಲ್ಲ, ಇಡೀ ಇಸ್ರೇಲ್ ದೇಶವೇ ವಕ್ಫ್ ಪ್ರಾಪರ್ಟಿ ಅಂತ. ಆಬ್ವಿಯಸ್ಲಿ ಒಂದು ಕ್ವೆಶ್ಚನ್ ಅರೈಸ್ ಆಗುತ್ತೆ, ಏನಪ್ಪಾ ಇದು? ಇಸ್ರೇಲ್ ದೇಶ ಹೇಗೆ ಹಮಾಸ್ ಆಸ್ತಿ ಆಗುತ್ತೆ? ಅದು ಹೇಗೆ ವಕ್ಫ್ ಪ್ರಾಪರ್ಟಿಗೆ ಬರುತ್ತೆ? ದೇಶಕ್ಕೆ ದೇಶನೇ ತಂದು ಅಂತ ಅದು ಹೇಗೆ ಕ್ಲೇಮ್ ಮಾಡ್ಕೊಳ್ಳುತ್ತೆ ಅಂತ. ಇಡೀ ಇಸ್ರೇಲ್ ದೇಶವೇ ತಮ್ಮದು ಅಂತ ಹೇಳ್ಕೊಳ್ಳೋಕೆ ಮುಸ್ಲಿಮರಿಗೆ ಇದನ್ನ ಮೊದಲು ಕೊಟ್ಟಿದ್ಯಾರು? ಅವರಿಗೆ ಹೇಗೆ ಹಕ್ಕು ಬಂತು? ಇದಕ್ಕೇನಾದ್ರೂ ದಾಖಲೆ ಇದೆಯಾ? ಹೀಗೆ 10 ಹಲವು ಪ್ರಶ್ನೆಗಳು ಈಗ ಉದ್ಭವ ಆಗುತ್ತೆ. ಇದನ್ನ ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕಾಗುತ್ತೆ. ಅಂದ್ರೆ ಇಸ್ರೇಲ್ ದೇಶ ಹೇಗೆ ಸೃಷ್ಟಿಯಾಗಿತ್ತು ಅನ್ನೋದನ್ನ ತಿಳ್ಕೋಬೇಕು. ವಿಶ್ವಯುದ್ಧದ ಟೈಮ್ನಲ್ಲಿ ಯಹೂದಿಗಳ ಮಾರಣ ಹೋಮ ಆಗ್ತಾ ಇತ್ತು. ಕಂಡಲ್ಲಿ ಅವರ ನರಮೇಧ ಮಾಡ್ಲಾಗ್ತಾ ಇತ್ತು. ಹೀಗಾಗಿ ಹೆದರ್ಕೊಂಡು ತಾವಿದ್ದಂಥ ಸ್ಥಳವನ್ನ ಬಿಟ್ಟು ಈ ಯಹೂದಿಗಳು ಜಗತ್ತಿನಾದ್ಯಂತ ಚದುರಿ ಹೋಗಿದ್ರು. ಸೊ ಇವರಿಗೆ ಒಂದು ನೆಲೆಯನ್ನ ಕಲ್ಪಿಸೋದಕ್ಕಾಗಿ, ಇವರನ್ನ ರಕ್ಷಣೆ ಮಾಡೋದಕ್ಕಾಗಿ ಯುರೋಪಿಯನ್ ಯೂನಿಯನ್ ಯಹೂದಿಗಳಿಗಾಗಿ ಒಂದು ಲ್ಯಾಂಡ್ ಅನ್ನ ಕೊಡ್ತು. ಸೊ ಅಲ್ಲಿಂದ ನಿಧಾನವಾಗಿ ಇಸ್ರೇಲ್ ಬೆಳೆದುಕೊಳ್ತಾ ಬಂತು. ಮೇ 14, 1948ರಂದು ಇಸ್ರೇಲ್ ಸ್ವತಂತ್ರ ಆಯಿತು. ಇಸ್ಲಾಂ ಧರ್ಮ ಬರೋದಕ್ಕೂ ಮುಂಚೆ ಹಲವಾರು ಕಿಂಗ್ಡಮ್ಗಳಿದ್ವು. ಅರಬ್ ಕಿಂಗ್ಡಮ್ ಇತ್ತು, ಸ್ಪ್ಯಾನಿಷ್ ಕಿಂಗ್ಡಮ್ ಇತ್ತು, ರೋಮನ್ ಕಿಂಗ್ಡಮ್ ಕೂಡ ಇತ್ತು. ಇದೇ ನೆಲದಲ್ಲಿ ಕ್ರಿಶ್ಚಿಯಾನಿಟಿ ಕೂಡ ಹುಟ್ಟಿದ್ದು, ಇದೇ ನೆಲದಲ್ಲಿ ಇಸ್ಲಾಂ ಕೂಡ ಹುಟ್ಟಿದ್ದು. ಯಹೂದಿಗಳಿರುವಂತಹ ನಾಡನ್ನ ಇದು ನಮ್ಗೆ ಯಾರೋ ಕೊಟ್ಟಿದ್ನೆಲ್ಲ, ನಮ್ಮ ಪೂರ್ವಜರು ಕೊಟ್ಟಿದ್ನೆಲ್ಲ ಅಂತ. ಹೇಗಿದೆ ನೋಡಿ ಇವರ ಲಾಜಿಕ್. ಎನಿ ಲ್ಯಾಂಡ್ ದೇ ವಾಂಟ್ ದೇ ಕ್ಯಾನ್ ಕ್ಲೈಮ್ ಇಟ್ಸ್ ಆಸ್ ಅ ವಕ್ಫ್ ಲ್ಯಾಂಡ್. ಆ ರೀತಿ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಇದು ನಿಜಕ್ಕೂ ಕೂಡ ಯುರೋಪಿಯನ್ ದೇಶಕ್ಕೆ ಒಂದು ಎಚ್ಚರಿಕೆಯ ಕರೆಗಂಟೆ. ಈಗ ಯಾಕೆ ಹಮಾಸ್ ಈ ರೀತಿ ಹೇಳ್ತಾ ಇದೆ ಅಂತ ಅಂದ್ರೆ, ಇವರ ತಲೆಯಲ್ಲಿ ತುಂಬಿಕೊಂಡಿದ್ದು ಇವರು ಮುಸ್ಲಿಂ ಮೂಲಭೂತವಾದಿಗಳು ಇಡೀ ಜಗತ್ತಿನಲ್ಲಿ ಇಸ್ಲಾಂ ಧರ್ಮ ಇರಬೇಕು ಅನ್ನೋದು. ಯಹೂದಿಗಳು ಬರೋಕ್ಕೂ ಮುಂಚೆ ನಾವಿದ್ವಿ ಅಂತ, ಇವ್ರು ಬರೋಕ್ಕೂ ಮುಂಚೆ ಬೇರೆ ಬೇರೆ ಧರ್ಮಗಳಿದ್ವು ಅನ್ನೋದು ಇವ್ರ ತಲೆಯಲ್ಲಿಲ್ಲ. ಯಹೂದಿಗಳು ಬರೋಕ್ಕಿಂತ ಮುಂಚೆ ನಾವಿದ್ವಿ, ನಾವು ಇದೇ ಸ್ಥಳದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಿದ್ವಿ, ಇದೇ ಸ್ಥಳದಲ್ಲಿ ನಾವು ಎಲ್ಲಾ ರೀತಿಯ ರಿಚುವಲ್ಸ್ನ ಮಾಡ್ತಿದ್ವಿ. ನಾವು ಬಂದ ಮೇಲೆ ಯಹೂದಿಗಳು ಬಂದ್ರು, ಹೀಗಾಗಿ ಈ ಒಂದು ಲ್ಯಾಂಡ್ ಏನಿದೆ ನಮಗ್ ಸೇರಿದ್ದು. ಜಿಯೋಗ್ರಫಿಕಲಿ ನಿಮ್ಮ ದೇಶದ ಅಸ್ತಿತ್ವವನ್ನು ಉಳಿಸ್ಕೊಳ್ಳಕ್ಕೆ ನಿಮ್ಗೆ ಹಕ್ಕಿದೆ, ನೀವು ಹೋರಾಟವನ್ನ ಮಾಡಬಹುದು. ಆದ್ರೆ ಭೌಗೋಳಿಕ ಸಂಘರ್ಷದ ನಡುವೆ ಕೋಮು ಸಂಘರ್ಷದ ರೂಪವನ್ನು ಕೊಟ್ಟಿದ್ದಿರಲ್ಲ, ಇದು ನಿಜಕ್ಕೂ ಕೂಡ ರಿಡಿಕ್ಯುಲಸ್, ಅಸಂಬದ್ಧ. ಇದು ಜೋರ್ಡಾನ್ ನದಿಯಿಂದ ಮೆಡಿಟರೇನಿಯನ್ ಸಮುದ್ರದವರೆಗೂ ಕೂಡ ಅದು ನಮ್ಮ ಆಸ್ತಿ ಅಂತ ಹೇಳಿ ಈಗ ಹಮಾಸ್ ಬಾಯ್ ಬಡ್ಕೊಳ್ತಾ ಇದೆ. ಹಮಾಸ್ ಅದೊಂದು ಉಗ್ರ ಸಂಘಟನೆ ರೀ, ಅದಕ್ಕೆ ಯಾವ ನೀತಿ ನಿಯಮ ಕಾನೂನು? ತಾನ್ ಮಾಡ್ಕೊಂಡಿದ್ದೆ ಕಾನೂನು. ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ಇವಾಗ ಯಹೂದಿಗಳು ಇಸ್ರೇಲ್ ಅನ್ನ ಕಾನೂನು ಬಾಹಿರವಾಗಿ ಆಕ್ರಮಿಸಿಕೊಂಡಿದ್ದಾರೆ ಅಂತ. ಇನ್ನು ಈ ನಡುವೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು UN ಜನರಲ್ ಅಸೆಂಬ್ಲಿಯಲ್ಲಿ ಮಾತನಾಡಿದ್ದನ್ನು ಕೂಡ ನೀವು ಒಮ್ಮೆ ಗಮನಿಸಬೇಕು. Israel yearns for peace. Israel has made peace and will make peace again. I have a message for the tyrants of Tehran. If you strike us, we will strike you. Israel has no choice, and Israel has every right to remove this threat and return our citizens to their homes safely. And that's exactly what we're doing.
ಈ ಹಿಂದೂ ಕೂಡ ಅಷ್ಟೇನೆ ಇಸ್ರೇಲ್ ಶಾಂತಿ ಒಪ್ಪಂದದ ಮೂಲಕ ಈ ಒಂದು ಭೌಗೋಳಿಕ ಸಂಘರ್ಷವನ್ನ ಅಂತ್ಯ ಮಾಡಬೇಕು, ಅದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿಬೇಕು ಅಂತೇಳಿ ಪ್ರಯತ್ನವನ್ನ ಮಾಡ್ತಾನೆ ಇತ್ತು. ಆದ್ರೆ ಹಮಾಸ್ ಉಗ್ರರು ಗೊತ್ತಲ್ವಾ, ಶಾಂತಿ ಮಾತುಕತೆಗೆ ಒಪ್ಕೊಂಡಿಲ್ಲ. ಹೀಗಾಗಿ ಈಗ ಈ ರೀತಿ ಕಳ್ಳ ಮಾರ್ಗದ ಮೂಲಕ ಇಸ್ರೇಲ್ ಮೇಲೆ ತನ್ನ ಹಕ್ಕನ್ನು ಸ್ಥಾಪಿಸುವುದಕ್ಕೆ ಮುಂದಾಗಿದ್ದಾರೆ. ಈ ವಕ್ಫ್ ಅನ್ನೋದೇ ಒಂದು ರೀತಿ ಮನಸ್ಥಿತಿ, ಇದೊಂದು ಮೈಂಡ್ ಸೆಟ್ ಇದ್ದ ಹಾಗೆ. ಅವ್ರು ಅಂದ್ಕೊಂಡ್ಬಿಟ್ರೆ ಆ ಆಸ್ತಿ, ಆ ಭೂಮಿ ಅವ್ರದ್ದಾಗಬೇಕು. ದಾಖಲೆ ಇರಲಿ ಬಿಡ್ಲಿ, ಅದು ಸೆಕೆಂಡರಿ. ಇದು ಇಸ್ರೇಲ್ನ ವಿಚಾರ. ಆದರೆ ಇನ್ನು ಕಮಿಂಗ್ ಬ್ಯಾಕ್ ಟು ನಮ್ಮ ದೇಶ, ಭಾರತದಲ್ಲೂ ಕೂಡ ಇದೇ ರೀತಿ ವಕ್ಫ್ ಮೈಂಡ್ ಸೆಟ್ ಇದೆ. ಮೊಘಲರು ಆಳಿದ್ದಾರೆ ಅಂತ ಅಂದಮೇಲೆ ಇಂಚಿಂಚು ಜಾಗವೂ ಕೂಡ ನಮ್ಮದೇ ಅನ್ನುವಂತಹ ಮನಸ್ಥಿತಿ ಇವ್ರದ್ದು. ನಮ್ಮ ದೇಶದ ಸ್ವಾತಂತ್ರ್ಯ ನಂತರ ಅಲ್ಪಸಂಖ್ಯಾತರ ಹಿತರಕ್ಷಣೆಗಾಗಿ ಮುಸ್ಲಿಮರಿಗೋಸ್ಕರ ಈ ಒಂದು ವಕ್ಫ್ ಆಕ್ಟ್ ನ ತರಲಾಗಿತ್ತು. ಆದ್ರೆ ಇದೇ ಕಾನೂನನ್ನ ಇವತ್ತು ಮುಸ್ಲಿಮರು ದುರ್ಬಳಕೆಯನ್ನ ಮಾಡ್ಕೊಳ್ತಿದ್ದಾರೆ. ಕಾಲಿಟ್ಟಲೆಲ್ಲ ತಾಜ್ ಮಹಲು ನಮ್ದೇ, ಹೈಕೋರ್ಟು ನಮ್ದೇ, ವಿಧಾನಸೌಧನೂ ನಮ್ದೇ, ಈದ್ಗಾ ಮೈದಾನನೂ ನಮ್ದೇ, ಕಂಡ ಎಲ್ಲ ಜಾಗವೂ ಕೂಡ ನಮ್ದೇ. ಈ ಒಂದು ವಕ್ಫ್ ಮೈಂಡ್ ಸೆಟ್ ಇದೆಯಲ್ಲ, ದಿಸ್ ಇಸ್ ವೆರಿ ಡೇಂಜರಸ್. ಬೇರೆಲ್ಲಾ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿ ಈ ವಕ್ಫ್ಗೆ ಸುದೀರ್ಘವಾದ ಇತಿಹಾಸವೇ ಇದೆ. ಒಮ್ಮೆ ವಕ್ಫ್ ಬೋರ್ಡ್ ಕಂಡು ಹಾಕ್ತು ಅಂತ ಅಂದ್ರೆ ಆ ಭೂಮಿಯನ್ನ ವಶಕ್ಕೆ ಪಡೆದುಕೊಂಡೇ ತೀರುತ್ತೆ. ಕ್ಯಾನ್ ಯು ಬಿಲೀವ್ ಇಟ್ ಆರ್ ನಾಟ್? ಮುಸ್ಲಿಮರ ನಾವು ಅಲ್ಪಸಂಖ್ಯಾತರು ಅಂತ ಇದ್ದೀವಿ. ಆದರೆ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ನಂತರ ಯಾರ ಹತ್ರ ಆದ್ರೂ ಹೆಚ್ಚು ಆಸ್ತಿ ಇದೆ ಅಂತ ಅಂದ್ರೆ ಅದು ವಕ್ಫ್ ಬೋರ್ಡ್ ಹತ್ರ. ಈಗ ಹೇಳಿ, ಮುಸ್ಲಿಮರು ಅಲ್ಪಸಂಖ್ಯಾತರ ಹಾಗಾದ್ರೆ? ತಾಜ್ ಮಹಲ್ ಅನ್ನು ಕೂಡ ವಕ್ಫ್ ಪ್ರಾಪರ್ಟಿ ಅಂತ ಹೇಳಿ ಮುಸ್ಲಿಂ ಮೂಲಭೂತವಾದಿಗಳು ಘೋಷಿಸಿಕೊಬಿಟ್ಟಿದ್ದಾರೆ. 2005ರಲ್ಲಿ ಸುನ್ನಿ ವಕ್ಫ್ ಬೋರ್ಡ್ ಇದು ನಮ್ಮ ಪ್ರಾಪರ್ಟಿ ಅಂತ ಹೇಳಿ ವಾದವನ್ನ ಮಂಡಿಸಿತ್ತು. ಸದ್ಯಕ್ಕೆ ಕೋರ್ಟ್ ಕೂಡ ಸಾಕ್ಷಿಯನ್ನ ಕೇಳಿದೆ, ಎಲ್ಲಿ ಶಹಜಾನಿ ಕೊಟ್ಟಿದ್ದು, ಯಾರು ಕೊಟ್ಟಿದ್ದು, ಏನು ಎತ್ತ ಅಂತ ಹೇಳಿ. ಕೋರ್ಟ್ನಲ್ಲಿ ಇದು ಸ್ಟೇದಲ್ಲಿದೆ. ಈಗ 2022ರಲ್ಲಿ ಬೆಂಗಳೂರಿನ ಈದ್ಗಾ ಮೈದಾನದಲ್ಲಿ ಗಣೇಶ ಮೂರ್ತಿಯನ್ನ ಕೂರಿಸೋದಕ್ಕೆ ಮುಸ್ಲಿಮರು ಅವಕಾಶವನ್ನ ಕೊಟ್ಟಿರಲಿಲ್ಲ. ಬಿಬಿಎಂಪಿ ಹಾಗೂ ಕರ್ನಾಟಕ ವಕ್ಫ್ ಬೋರ್ಡ್ ನಡುವೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಘರ್ಷಣೆ ನಡೆಯಿತು. ಇನ್ನು ಸರ್ಕಾರ ಕೂಡ ಹೇಳಿದೆ, ಮುಸ್ಲಿಂ ವಕ್ಫ್ ಬೋರ್ಡ್ಗೆ ಟ್ರಾನ್ಸ್ಫರ್ ಮಾಡಿದಂತಹ ಯಾವುದೇ ದಾಖಲೆಗಳಿಲ್ಲ ಈ ಒಂದು ಭೂಮಿಯನ್ನ. ಆದರೂ ಕೂಡ ಮುಸ್ಲಿಂ ವಕ್ಫ್ ಬೋರ್ಡ್ ಏನ್ ಹೇಳುತ್ತೆ ಅಂದ್ರೆ 1850ರಿಂದಲೇ ಈ ಒಂದು ಜಾಗವನ್ನ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಇನ್ನು 2022ರಲ್ಲಿ ಗುಜರಾತ್ನ ವಕ್ಫ್ ಬೋರ್ಡ್ ಸೂರತ್ನ ಮುನ್ಸಿಪಲ್ ಕಾರ್ಪೊರೇಷನ್ ಅನ್ನು ಕೂಡ ವಕ್ಫ್ ಬೋರ್ಡ್ ಆಸ್ತಿ ಅಂತ ಹೇಳ್ಕೊಂಡಿತ್ತು. ಇನ್ನು ಗುಜರಾತ್ನ ವಕ್ಫ್ ಬೋರ್ಡ್ ದೇವಭೂಮಿ ದ್ವಾರಕ ಕೂಡ ತಮಗೆ ಸೇರಿದ್ದು ಅನ್ನೋ ರೀತಿಯಲ್ಲಿ ಹೇಳಿತ್ತು. ಸೆಪ್ಟೆಂಬರ್ 2022ರಲ್ಲಿ ತಮಿಳುನಾಡು ವಕ್ಫ್ ಬೋರ್ಡ್ ಹಿಂದೂ ಮೆಜಾರಿಟಿ ಹಳ್ಳಿ ತಿರುಚೆಂತುರೈನ ತನ್ನ ಆಸ್ತಿ ಅಂತ ಘೋಷಿಸಿಕೊಂಡಿತ್ತು. 1500 ವರ್ಷ ಹಳೆಯದಾದ ಸುಂದರೇಶ್ವರ ದೇಗುಲದ ಮೇಲೂ ತನ್ನ ಹಕ್ಕನ್ನು ಸಾಧಿಸೋದಕ್ಕೆ ಹೊರಟಿತ್ತು. ಇದೇ ವರ್ಷ ಆಗಸ್ಟ್ ತಿಂಗಳಿನಂದು ಬಿಹಾರದ ವಕ್ಫ್ ಬೋರ್ಡ್ ಪಾಟ್ನಾದ ಬಳಿ ಇರುವಂತಹ ಗೋವಿಂದಪುರ ಹಳ್ಳಿ, ಇಲ್ಲಿ 95% ಅಷ್ಟು ಹಿಂದೂಗಳೇ ಇದ್ದಾರೆ, ಮೆಜಾರಿಟಿ ಅವರೇ ಇದ್ದಾರೆ. ಆದ್ರೆ 7 ಮನೆಗಳಿಗೆ ನೋಟಿಸ್ ನೀಡಿ ಈ ಜಾಗ ಏನಿದೆಯಲ್ಲ ಅದು ವಕ್ಫ್ ಪ್ರಾಪರ್ಟಿ, ಇನ್ನೊಂದು ತಿಂಗಳು ನಿಮಗೆ ಸಮಯಾವಕಾಶವನ್ನು ಕೊಡ್ತೀವಿ, ಅಷ್ಟರೊಳಗೆ ಖಾಲಿ ಮಾಡಿ ಅಂತ ಹೇಳಿತ್ತು. ಸೊ ಅಲ್ಲಿರುವಂತಹ ಜನ ಕೋರ್ಟ್ ಮೊರೆ ಹೋದ್ರು. ಕೋರ್ಟ್ ಆಬ್ವಿಯಸ್ಲಿ ಡಾಕ್ಯುಮೆಂಟ್ಸ್ ಕೇಳುತ್ತೆ, ದಾಖಲೆ ಕೇಳುತ್ತೆ. ಇವ್ರಿಗೆ ಹೆಂಗಾಗಿದೆ ಅಂದ್ರೆ ನಾವು ಹೇಳ್ಬಿಟ್ರೆ ಮುಗಿತು, ಒನ್ಸ್ ನಾವು ಕ್ಲೇಮ್ ಮಾಡ್ಬಿಟ್ರೆ ನಮಗೆ ಪ್ರಾಪರ್ಟಿ ಬರುತ್ತೆ ಅಂತ ಇವ್ರ ತಲೆಲಿತ್ತು. ಆದ್ರೆ ಕೋರ್ಟ್ ಯಾವಾಗ ಡಾಕ್ಯುಮೆಂಟ್ಸ್ ನ ಕೇಳ್ತು, ಡಾಕ್ಯುಮೆಂಟ್ಸ್ ಏನು ಇರಲಿಲ್ಲ ಇವ್ರ ಹತ್ರ. ಇನ್ನು ಶಾಹಿ ಈದ್ಗಾ ಮ್ಯಾನೇಜಿಂಗ್ ಕಮಿಟಿ ಶಾಹಿ ಈದ್ಗಾ ಪಾರ್ಕ್ ತಮ್ಮ ಆಸ್ತಿ ಅಂತ ಹೇಳಿ ಅಲ್ಲಿ ನಮ್ಮ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ್ತಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೂರ್ತಿಯನ್ನ ಕೂಡ ಪ್ರತಿಷ್ಠಾಪಿಸೋಕೆ ಬಿಟ್ಟಿಲ್ಲ. ಇದು ವಕ್ಫ್ ಆಸ್ತಿ ಅಂತ ಹೇಳಿತ್ತು. ಆದ್ರೆ ದಿಲ್ಲಿ ಹೈಕೋರ್ಟ್ ಇವರಿಗೆ ಚಾಟಿ ಏಟು ಬೀಸ್ತು. ಇನ್ನು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲೂ ಕೂಡ ಸುನ್ನಿ ವಕ್ಫ್ ಬೋರ್ಡ್ ಹೇಗೆ ಆ ಒಂದು ವಿವಾದಿತ ಭೂಮಿ ತಂದೆ ಅಂತ ಹೇಳಿ ಸಾಧಿಸೋಕೆ ಹೊರಟಿತ್ತು ಅನ್ನೋದು ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಸೊ ಕೊನೆಗೂ ಕೂಡ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನ ನೀಡಿ ಅದು ರಾಮ ಜನ್ಮಭೂಮಿ ಅಂತ ಘೋಷಿಸಿತು. ಆದ್ರೂ ಕೂಡ ದಶಕಗಳ ಕಾಲ ಹಿಂದೂಗಳನ್ನ ರಾಮನನ್ನ ಪೂಜೆ ಮಾಡಿಸೋದ್ರಿಂದ ವಂಚಿತರನ್ನಾಗಿಂತೂ ಮಾಡಿದ್ದಂತೂ ಹೌದಲ್ವಾ. ಇನ್ನು ಕಾಶಿಯ ಜ್ಞಾನವಾಪಿ ಮಸೀದಿ ಏನಿದೆಯಲ್ಲ ಅದು ಕೂಡ ಅಷ್ಟೇನೆ ವಕ್ಫ್ ಪ್ರಾಪರ್ಟಿ ಅಂತ ಹೇಳಿ ವಾದವನ್ನ ಮಂಡಿಸ್ತಿದ್ದಾರೆ. ಇನ್ನು ಅಸಾದುದ್ದೀನ್ ಓವೈಸಿ ಈ ವಕ್ಫ್ ಬೋರ್ಡ್ ಮೈಂಡ್ ಸೆಟ್ ಇಂದಾನೆ ಅಯ್ಯೋ ಇವಾಗ ಕೇಂದ್ರ ಸರ್ಕಾರ ಏನು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಮಂಡಿಸಿದೆ ಅಲ್ವಾ, ಎಲ್ಲ ಜಾರಿಗೆ ಬಂದ್ಬಿಟ್ರೆ ನಮಗೆ ಕುತ್ತು ಬಂದ್ಬಿಡುತ್ತೆ ಅಂತ ಅನ್ಕೊಂಡು ಈ ರೀತಿ ಒಂದು ಕಾನೂನು ಬಂದ್ಬಿಟ್ರೆ ತುಂಬಾ ಕಷ್ಟ, ಲಬಲಬೋ ಅಂತ ಬಾಯ್ ಬಡ್ಕೊಂತಾ ಇದ್ದಾರೆ. ಇಸ್ರೇಲ್ನಿಂದ ಇಂಡಿಯಾದವರೆಗೂ ಈ ಮುಸ್ಲಿಂ ಮೂಲಭೂತವಾದಿಗಳು ವಕ್ಫ್ ಅನ್ನೋ ಅಸ್ತ್ರವನ್ನ ಹೂಡಿ ಹೇಗೆ ಇರೋ ಬರೋ ಜಾಗವನ್ನೆಲ್ಲ ಕಬಳಿಸ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಎಚ್ಚರಿಕೆ ಕರೆಗಂಟೆ. ಯಾವುದೋ ಕಟ್ಟಡನೋ, ಯಾವುದೋ ಜಾಗನೋ, ಅಥವಾ ಯಾರ್ದೋ ಮನೇನೋ ತನ್ನ ಆಸ್ತಿ ಅಂತ ಹೇಳ್ಕೊಳ್ಳೋದು ಒಂದು ಮಾರ್ಗ. ಇವಾಗ ಇಡೀ ದೇಶವೇ ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ಕೊಳಕ್ ಹೊರಟಿದ್ದಾರಲ್ಲ, ನನಗೊಂದು ಭಯ ಕಾಡ್ತಾ ಇದೆ. ಇಡೀ ಜಗತ್ತೇ ಎಲ್ಲಾದ್ರೂ ಕೂಡ ನಮ್ದೇ ಅಂತ ಹೇಳಿ ಏನಾದ್ರೂ ಈ ವಕ್ಫ್ ಬೋರ್ಡು ಈ ಮುಸ್ಲಿಂ ಮೂಲಭೂತವಾದಿಗಳು ಡಿಫೆಂಡ್ ಮಾಡ್ಕೊಳ್ಳೋ ದಿನವೂ ಕೂಡ ಹತ್ರ ಬರಬಹುದು ಅಂತ. ಈ ರೀತಿ ಮನಸ್ಥಿತಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ವೆರಿ ಡೇಂಜರಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರೂ ಯಾವ್ದಾದ್ರು ವಿಚಾರದ ಬಗ್ಗೆ ಮಾಹಿತಿ ಬೇಕಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.